ಈಗ ಸರ್ ಈಗಿರೋ ಪ್ರಶ್ನೆ, ದರ ಏರಿಕೆ ಮಾಡಿ BMRCL ಅವರು ಆದೇಶ ಹೊರಡಿಸಿದ್ದಾರೆ. ಸೋಮವಾರದಿಂದ ಗರಿಷ್ಠ 5 ರೂಪಾಯಿ, ಕನಿಷ್ಠ 1 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಈ ದರವನ್ನು ಇಳಿಕೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯನವರು ಮತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಸಾರ್ವಜನಿಕ ಹಿತಾಸಕ್ತಿ. ನಾನು ಒಂದು ಮಾತು ಹೇಳ್ತೀನಿ, ಮನಸ್ಸಿದ್ರೆ ಮಾರ್ಗ ಎಲ್ಲವೂ ಹುಡುಕ್ಬೋದು. ಒಂದು ಮತ್ತೆ ಇದಕ್ಕೆ ಉದಾಹರಣೆ, ನಾನು ಪೇಪರ್ ಓದಿದ್ದು, ನನ್ನ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ. ಓಕೆ, ಡಾಕ್ಯುಮೆಂಟ್ ಇಲ್ಲದೆ ನನ್ನ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಪೇಪರ್ ಓದಿರೋದು, ಪ್ರಕಟಣೆ ಆಗಿರೋದು ಓದಿ ನಾನು ಸ್ಕ್ರೀನ್ ಶಾಟು ಹಿಡಿದಿದ್ದೀನಿ. ಓಕೆ, ಈ ತಮಿಳ್ನಾಡಿನಲ್ಲಿ ಇಡಿ ಪಳನಿಸ್ವಾಮಿ ಅಂತ ಇದ್ರು, ಅವ್ರು ಒಂದ್ಸತಿ ಜಾಸ್ತಿ ಆಗುತ್ತೆ ಅಂತ ಅವರು ಡೆಫರ್ ಮಾಡಿದ್ರು. ಓಕೆ, ಅದು ಮಾಡ್ಬೋದು, ಇಲ್ಲ ಅಂತಲ್ಲ. ಯಾಕಂದ್ರೆ ಸ್ಟೇಟ್ ಸಬ್ಜೆಕ್ಟು, ಸೆಂಟ್ರ್ ಜಾಸ್ತಿ ಕೈ ಹಾಕಕ್ಕಿಲ್ಲ. ಓಕೆ, ಒಂದು. ಆಮೇಲೆ DMRCL ಅಂದರೆ ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ನು ಇದೇ ಅವ್ರಿಗೂ ಈ ದರ ನಿಗದಿ ಮಾಡಿದ್ರು, ಅವ್ರು ಲೇಟಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆಯ್ತಾ. ಸೊ ಉದಾಹರಣೆಗಳು ಇದೆ, ಇಲ್ಲ ಅಂತಲ್ಲ. ನಾನು ಇಷ್ಟೇ, ಯಾವಾಗ ಮಾಡುವಾಗಲೂ BMRCL ನೋಡಿ ಒಂಥರ ಇಂಥರ ಪರಿಸ್ಥಿತಿ ತರೋದು ಬೇಡ. ಆಮೇಲೆ ಆ ಫೇರ್ ಫಿಕ್ಸೇಷನಲ್ಲಿ ಹೆಂಗೆ ಇವರಿಗೆ ಪ್ರತಿ ವರ್ಷ ಆಟೋ ಕೊಟ್ಬಿಟ್ರೋ ನನಗೆ ಗೊತ್ತಿಲ್ಲ. ಸೊ ಅದು ಆ ಕಮಿಟಿ ಅದು ಪ್ರತಿ ವರ್ಷ ಹಿಂಗೆ ಆಟೋಮೆಟಿಕ್ ಆಗಿಬಿಟ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಎವ್ರಿ ಇಯರ್ 5% ಅಂದರೆ ಜೋಡಿಸ್ಕೊಂಡು ಹೋಗಿ 95ಗೆ ತಿರ್ಗಾ 5% ಜೋಡಿಸ್ಕೊಳ್ಳಿ. ಹೌದೌದು. ಸೊ ಪ್ರತಿ ವರ್ಷ ದರ ಹೆಂಗೆ ಜಾಸ್ತಿ ಆಗ್ಬಿಟ್ರೆ ಹೆಂಗೆ? ದರ್ ಶುಡ್ ಬಿ ಸಮ್ ಪ್ಯಾರಾಮೀಟರ್. ಆ್ಯಂಡ್ ನೀವು ರೈಡರ್ಶಿಪ್ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಕಾಸ್ಟ್ ಎಸ್ಕಲೇಷನ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಾಜೆಕ್ಟ್ಸ್ ಆನ್ ಟೈಮ್ ಕ್ಲಿಯರ್ ಮಾಡಿ, ಕಂಪ್ಲೀಟ್ ಮಾಡಿ, ಉದ್ಘಾಟನೆ ಮಾಡಿ, ಅದಕ್ಕೆ ಜನರಿಗೆ ಓಡಾಡೋಕ್ಕೆ ಆ ಪ್ರಾಜೆಕ್ಟ್ ಬಿಡಿ. ಜೊತೆಲಿ ನೀವು ನಿಮ್ಮ ಎಕ್ಸ್ಪೆನ್ಸಸ್ಸು ಕಮ್ಮಿ ಮಾಡಬೇಕು. ಇವಾಗ ಹೆಂಗೆ ಮಾಡ್ಬೋದು ಅಂದರೆ, ಶಾಂತಿನಗರಲ್ಲಿ ಅವ್ರದ್ದೊಂದು ಆಫೀಸ್ ಕಚೇರಿ ಇದೆ, ಅದು ನಾವು ನಾಡಪ್ರಭುವಲ್ಲಿ ಶಿಫ್ಟ್ ಮಾಡ್ಬೋದು. ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ ಫಸ್ಟು. ಆಮೇಲೆ ಎಂಟೈರ್ ಆಫೀಸು, ಅವ್ರು 2-3 ಕಡೆ ಆಫೀಸ್ ಇದೆ, ಅದನ್ನ ಅಲ್ಲಿ ಶಿಫ್ಟ್ ಮಾಡ್ಬೋದು. ಇನ್ ಒನ್ ಎಂಟೈರ್ ಬಿಲ್ಡಿಂಗ್ ಎವ್ರಿಥಿಂಗ್ ವಿಲ್ ಬಿ ದ್ಯಾರ್. ಕೋಟ್ಯಾಂತರ ರೂಪಾಯಿ ಅಲ್ಲೂ ಸೇವ್ ಆಗುತ್ತೆ. ದಟ್ ಸಿ ಯು ಹ್ಯಾವ್ ಟು ಬಿ ವೆರಿ ಕ್ಯಾಲ್ಕುಲೇಟಿವ್. ಓಕೆ, ಇದು ಒಂದು. ಮತ್ತು ಬೇರೆ ಕಡೆಯಿಂದ ಇವಾಗ ಕಾರ್ಗೋ ಟ್ರೈನ್ಸ್ ಚಾಲೂ ಮಾಡ್ಬೋದು. ಸಿ ಯು ಕ್ಯಾನ್. ನಾನು 15 ತಿಂಗಳಿಂದ ಹೇಳಿರೋ ಡೆಲ್ಲಿ ಮೆಟ್ರೋ ದೇ ಆರ್ ಆಲ್ರೆಡಿ ಸ್ಟಾರ್ಟೆಡ್. ನಾನೇನು ಹೇಳ್ತೀನಿ, ಅದಕ್ಕೊಂದು ಸ್ಟಡಿ ಮಾಡಿ. ನೀವು ಹಾಗೆ ಮಾಡೋದು ಬೇಡ, ಎಕ್ಸ್ಪರ್ಟ್ ಕಮಿಟಿ ಒಂದು ಅಪಾಯಿಂಟ್ ಮಾಡಿ ಆದಷ್ಟು ಬೇಗ ಹತ್ತಲ್ಲ. ಇವಾಗ ನಿಮ್ಮ ನೆಟ್ವರ್ಕ್ ಚೆನ್ನಾಗಿದೆ, ನೀವು ಎಲ್ಲೂ ಡ್ಯಾಮೇಜ್ ಆದಂಗೆ ಬಾಕ್ಸಲ್ಲಿ ಪ್ಯಾಕ್ ಹಾಕಿರೋ ಕಾರ್ಗೋನ, ಪಾರ್ಸಲ್ನ ನೀವು ಮೂವ್ಮೆಂಟ್ ಮಾಡ್ಬೋದು. ಅದು ನೀವು ಪೀಕ್ ಅವರಲ್ಲಿ ಮಾಡಿ ಅಂತ ಹೇಳ್ತಿಲ್ಲ. ನೀವು ಬೆಳಗ್ಗೆ ಮತ್ತು ರಾತ್ರಿ ಇಲ್ಲೂ ನಿಮಗೆ ದುಡ್ಡು ರೆವೆನ್ಯೂ ಜನರೇಟ್ ಆಗುತ್ತೆ. ನನಗೆ ಈ ಪ್ರಶ್ನೆಗೆ, ಈಗ ಬೈಸಿಕಲನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಬೇಕು ಅಂತ ಅದಕ್ಕೊಂದಿಷ್ಟು ಸಬ್ಸಿಡಿಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದೇಶಾದ್ಯಂತ ಡೀಸೆಲ್ ಪೆಟ್ರೋಲ್ ವಾಹನಗಳನ್ನು ಬಳಕೆ ಕಡಿಮೆ ಮಾಡಬೇಕು, ಎಲೆಕ್ಟ್ರಿಕ್ ವಾಹನಗಳಿಗೆ ಜನರು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅವುಗಳನ್ನು ಬೈ ಮಾಡುವಾಗ ಕೆಲವೊಂದಿಷ್ಟು ಸಬ್ಸಿಡಿಗಳಿದೆ. ಅದೇ ದೃಷ್ಟಿಯಿಂದ ಸಾರ್ವಜನಿಕ ಸಾರಿಗೆ ಹಿತದೃಷ್ಟಿಯಿಂದ ಮೆಟ್ರೋದಲ್ಲಿ ಪ್ರಯಾಣಕ್ಕೆ ಸಾರ್ವಜನಿಕರಿಗೆ ಒಂದು ಸಬ್ಸಿಡಿ ಕೊಡೋ ಪ್ರಯತ್ನ ಆಗ್ಬೋದಾ? ಅವಕಾಶಗಳಿದೆಯಾ? ಅಲ್ಲ, ಈ ಮೆಟ್ರೋ ಆ್ಯಕ್ಟಲ್ಲಿ ಅಂಥದ್ದೇನಿಲ್ಲ. ಓಕೆ, ಮೆಟ್ರೋ ಆ್ಯಕ್ಟಲ್ಲಿ ಯಾವ ಪಾಲಿಸಿನೂ ಇಲ್ಲ ಸಬ್ಸಿಡಿ ಕೊಡಬೇಕು ಅಂದರೆ. ಬಟ್ ನಾರ್ಮಲಿ ರಾಜ್ಯ ಸರ್ಕಾರ ತನ್ನ ರಾಜ್ಯದಲ್ಲಿ ಅದನ್ನ ಅವರು ಮಾಸ್ ಟ್ರಾನ್ಸ್ಪೋರ್ಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಇರಬೇಕು. ಸಿ ದಟ್ ಶುಡ್ ಬಿ ದ ಅಜೆಂಡಾ ಆಲ್ಸೋ, ದಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಆಲ್ಸೋ. ಅದು ಯಾವುದೇ ರಾಜ್ಯ ಸರ್ಕಾರ ಇರಲಿ, ನಮ್ಮ ಕರ್ನಾಟಕದಿರಲಿ, ಚೆನ್ನೈದಿರಲಿ, ಡೆಲ್ಲಿದಿರಲಿ, ಮಧ್ಯಪ್ರದೇಶದಿರಲಿ, ಆ ಒಂದು ಸ್ಥಿತಿ ಇರಬೇಕು. ಅದೊಂದು ಏನಂತಾರೆ, ದಟ್ ಶುಡ್ ಬಿ ದರ್ ಮೋಟೋ. ಹಿತಾಸಕ್ತಿ ಮೇಲಾಗಬೇಕು. ಇಟ್ ಶುಡ್ ಬಿ ಅಫೋರ್ಡಬಲ್. ನಾಳೆ ಏನಾಗುತ್ತೆ ನಿಮಗೆ, ನೀವು ನೋಡ್ತೀರಾ ಆಲ್ವೇಸ್ ಆಪ್ಷನ್ ನೋಡೋಕೆ, ಯಾರೇ ಹೋಗ್ಲಿ, ಇದು 100 ರೂಪೀಸ್ ಆಗ್ತಾ ಇದೆ, ನನಗೆ ಸೇಮು ಈ ಲೆನ್ಸ್ ಕಾರ್ಟ್ರಲ್ಲಿ ತೊಗೊಂಡ್ರೆ ಇಷ್ಟಾಗತ್ತೆ, ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡ್ರೆ ಇಷ್ಟಾಗತ್ತೆ ಅಂತ ನೀವು ಚರ್ಚೆ ಮಾಡ್ತೀರಾ. ಯಾಕೆ ಗೊತ್ತಾ, ಅಂಥವರು ಇದ್ದಾರೆ. ಸೊ ಆ ವರ್ನರಬಲ್ ಸೆಕ್ಷನ್ ನೋಡಬೇಕು. ಮತ್ತು ಇವಾಗ ನೀವು ನೋಡಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇನ್ನೂ ಜಾಸ್ತಿ ಮಾಡ್ತಿಲ್ಲ. ನಾವು ಅವ್ರಿಗೆ ಪದೇ ಅವ್ರ ಗಮನಕ್ಕೆ ತಂದಿದ್ವಿ, ನೋಡಿ ನೀವು ಜಾಸ್ತಿ ಮಾಡಿ. ನಮ್ದೇನು ಗೊತ್ತಾ, ರೈಡರ್ಶಿಪ್ ಜಾಸ್ತಿ ಆಗಬೇಕು. ರೈಡರ್ಶಿಪ್ ಜಾಸ್ತಿ ಆದರೆ ಅವರು ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಅವಾಗ BMRCL ಬಿಕಮ್ ಸ್ಟ್ರಾಂಗ್. ನಾವು ನಮ್ಮ ಮೆಟ್ರೋ ಅಂತ ಕೇಳ್ತೀವಿ, ಒಂದು ಭಾವನಾತ್ಮಕ ಒಂದು ಸಂಬಂಧ ಇದೆ.